ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಮಡಿಕೇರಿಗೆ. ಇಲ್ಲಿಗೆ ನಾನು 3ನೇ ಸರಿ ಸೈಟ್ ವಿಸಿಟಿಂಗ್ ಮಾಡ್ತಾಯಿದ್ದೀನಿ. ಒಂದು ಹಂತದಲ್ಲೂ ನಾವು ತಿದ್ದಬೇಕಾಗುತ್ತೆ. ಹಾಗಾಗಿ ಈ ಮಡಿಕೇರಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಕಟ್ತಾ ಇರ್ತಕ್ಕಂಥ ಮನೆ ಸೈಟ್ ವಿಸಿಟಿಂಗ್ ಬಂದಿದ್ದೀನಿ. ನೋಡಿ, ಇದೇ ಆ ಮನೆ. ಇದು ಅವ್ರದ್ದು ಮೊದಲಲ್ಲಿ ಹೆಂಚಿನ ಮನೆ ಇತ್ತು, ಅದನ್ನು ತೆಗೆದ್ಬಿಟ್ಟು ಮಾಡ್ತಾಯಿದ್ದೀರಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಫಸ್ಟ್ ಏನಪ್ಪ ಅಂದರೆ ಅವರು ಮನೆ ಕಟ್ಟೋದಕ್ಕಿಂತ ಅವರು ವಾಸ ಮಾಡ್ತಾರಲ್ವ ಮನೆ, ಆ ಮನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ, ಮತ್ತು ಅವ್ರು ನನ್ನ ಕರೆಸ್ಕೊಂಡ್ರು. ಆವಾಗ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇದು ಅವರು ಕಾಫಿ ಬೀಜ ಮತ್ತು ಅವ್ರದ್ದು ಏನೇನು ಅಡಿಕೆ ಎಲ್ಲ ಇತ್ತಲ್ಲ ಅದನ್ನು ಡಂಪ್ ಮಾಡ್ತಾ ಇದ್ದಂಥ ಜಾಗ. ಇವಾಗ ಇದರಲ್ಲಿ ಅವ್ರಿಗೆ ನೋಡಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಈ ಮನೆಗೆ ಅವ್ರಿಗೆ ಇರೋದಕ್ಕೆ ಕೊಟ್ಟಿದ್ದೀರಿ. ಇದಕ್ಕೆ ಏನಾಗಿತ್ತು ಅಂದರೆ ಫಸ್ಟ್ ಬಂದಿದೆ ನೋಡಿ, ಇದು ನಾರ್ತಿಂದ ಗಾಳಿ ಬೆಳಕು ಬರ್ತಾ ಇರಲಿಲ್ಲ. ಫಸ್ಟ್ ನಾವು ಹೇಳೋದು ಇದನ್ನೇ, ನೀವು ಮನೆ ಕಟ್ತೀರಲ್ವಾ, ನೀವು ವಾಸ ಇರೋ ಮನೆ ಇಂಪಾರ್ಟೆಂಟು. ಇದು ನಮಗೆ ತುಂಬ ಸಪೋರ್ಟ್ ಮಾಡಬೇಕು. ನೋಡಿ, ಇಲ್ಲಿ 3 ವಿಂಡೋ ಕೊಡಿಸಿದ್ದೀರಿ. ಆವಾಗ ಇದಕ್ಕೆ ನಾರ್ತ್ ಓಪನ್ ಆದಾಗ ಇಲ್ಲಿ ಬಲ ಇದ್ದರೆ ಮಾತ್ರ ಅಲ್ಲಿ ನಮಗೆ ಕೆಲಸ ಆಗೋದು. ನೋಡಿ, ಪ್ರತಿಯೊಬ್ಬರು ಅಷ್ಟೇ ನಾರ್ತಿಂದ ಗಾಳಿ ಬೆಳಕು ಬರೋ ಮಾಡ್ಕೊಬೇಕು. ನೀವೇನು ಮಾಡ್ತೀರಾ, ಟೆಂಪ್ರವರಿ ಅಲ್ಲ ಅಂತ ಹೋಗ್ತೀರಾ, ಅವಾಗೇನಾಗುತ್ತೆ, ಕೆಲಸ ನಿಂತೋಗುತ್ತೆ. ಅಲ್ಲ, ಫಸ್ಟ್ ನಾವಿರೋ ಮನೆಗೆ ನಾರ್ತಿಂದ ಗಾಳಿ ಬೆಳಕು ಬಂದರೆ ಮಾತ್ರನೇ ಹೊಸ ಮನೆ ಕಟ್ಟ ಅಂತ ಯೋಗ ಬರೋದು. ನೋಡಿ, ಇದು ನಾರ್ತ್ ಫೇಸಿಂಗ್ ನಮಗೆ. ನೋಡಿ, ನಾರ್ತ್ ಪೂರ್ತಿ ಡೌನ್ ಇದೆ. ನಾರ್ತ್ ಡೌನ್ ಇದ್ದರೆ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಮತ್ತು ಪೂರ್ವ ಡೌನ್ ಇದ್ದರೂ ಅಷ್ಟೇ ನಮಗೆ ಗ್ರೋತ್, ಆರೋಗ್ಯ ಮತ್ತು ಗ್ರೋತ್ ತುಂಬ ಜಾಸ್ತಿ ಇರುತ್ತೆ. ಸೌತು ವೆಸ್ಟು ಬೆಟ್ಟ ಇದೆ, ಹೈಟ್ ಇದೆ. ಹಾಗಾಗಿ ಈ ಜಾಗನ ನಾವು ಅವ್ರಿಗೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಇವಾಗ ಇದು ನಮಗೆ ಈಸ್ಟ್ ಬರುತ್ತೆ. ನಾನು ಪೂರ್ವ ಈಶಾನ್ಯಕ್ಕೆ ಒಂದು ಬಾಗಿಲು, ಉತ್ತರ ಈಶಾನ್ಯಕ್ಕೆ ಒಂದು ಬಾಗಿಲು, 2 ಮೇನ್ ಡೋರ್ ಕೊಡಿಸಿದ್ದೀನಿ ಉಚ್ಚ ಸ್ಥಾನದಲ್ಲಿ. ನೋಡಿ, ಎಂಟ್ರೆನ್ಸ್ ಬಂದು ಸೌತ್ ಈಸ್ಟಿಂದ ನಾವು ಸೈಟ್ ಒಳಗಡೆ ಎಂಟ್ರಿ ಆಗ್ತೀವಿ. ನೋಡಿ, ಇದು ಪೂರ್ವ ಈಶಾನ್ಯದ ಬಾಗಿಲು. ಒಳಗಡೆ ಬಂದರೆ ನಮಗೆ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲಿದೆ. ನೋಡಿ, ಇಲ್ಲಿ ಒಂದು ವಿಂಡೋ ಬಂದಿದೆ ಮತ್ತು ಪೂರ್ವದಲ್ಲೂ ಒಂದು ವಿಂಡೋ ಬಂದಿದೆ. ಇದು ಲಿವಿಂಗ್ ಏರಿಯಾ. ಇದಾದಮೇಲೆ ನಮಗೆ ಇನ್ನೊಂದು ವಿಂಡೋ ಕೊಡೋಕೆ ಹೇಳ್ತೀವಿ. ನಾವು ಬರೋ ಅಷ್ಟೊತ್ತಿಗೆ ಗ್ರೌಂಡ್ ಫ್ಲೋರ್ ಕೆಲಸ ಮುಗ್ದೋಗ್ಬಿಟ್ಟಿತ್ತು. ಇದು ಇನ್ನೊಂದು ವಿಂಡೋ ಕೊಡೋಕೆ ಹೇಳಿದಿರಿ ಲಿವಿಂಗ್ ಏರಿಯಾದಕ್ಕೆ ನಾರ್ತ್ಗೆ. ಬೇಕಿದ್ರೆ ಲಿಂಕ್ ಮೇಲೇನೂ ಓಪನ್ ಮಾಡೋಕ್ಕೆ ಹೇಳಿದಿರಿ, ಮಾಡ್ತೀರಿ ಅಂತ ಹೇಳಿದ್ದಾರೆ. ನೋಡಿ, ಇದು ನಮಗೆ ನಾರ್ತ್ ಬರುತ್ತೆ. ಇದು ಸೌತ್ ಮಿಡ್ಲಲ್ಲಿ ನಾವು ಮೆಟ್ಲನ್ನ ಕೊಟ್ಟಿದ್ದೀವಿ, ಸೌತ್ ಮಿಡ್ಲು. ಓಕೆನಾ? ಇದಾದಮೇಲೆ ಇಲ್ಲಿ ದೇವರು, ಇದು ಎಲ್ಲ ಸ್ವಲ್ಪ ಆಲ್ಟ್ರ್ ಮಾಡಿಸಿದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಕೆಟ್ಟೋಗಿತ್ತು, ಈಗ ಆಲ್ಟ್ರ್ ಮಾಡಿಸಿದ್ದೀನಿ. ಇದು ನಮಗೆ ಅಡುಗೆ ಮನೆ ಬರುತ್ತೆ. ಇದು ನಮಗೆ ದೇವ್ರ ಮನೆ ಪೂರ್ವ ಮಧ್ಯ ಭಾಗದಲ್ಲಿದೆ. ಈ ಕಡೆ ಅಗ್ನಿಮೂಲೆನಲ್ಲ, ಈಶಾನ್ಯವಲ್ಲ, ಪೂರ್ವ ಮಧ್ಯ ಭಾಗದಲ್ಲಿ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ ನಾವು ಕೊಟ್ಟಿದ್ದೀವಿ. ಇದಾದಮೇಲೆ ನಮಗೆ ಇಲ್ಲಿ ಮೆಟ್ಲು ಬಂತಲ್ವಾ, ಈಗ ಇಲ್ಲಿ ನಾರ್ತ್ ಮಧ್ಯದಲ್ಲಿ ಡಕ್ ಓಪನ್ ಮಾಡೋಕ್ಕೆ ಹೇಳಿದ್ದೀವಿ. ಈಗ ನಾನು ಆಗಲೇ ಹೇಳಿದಾಗೆ ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಆಗಿತ್ತು. ಇದಾದಮೇಲೆ ನೆಕ್ಸ್ಟ್ ನೋಡಿ ವಾಯುವ್ಯ. ನೋಡಿ, ಇದು ವಾಯುವ್ಯದಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಅಷ್ಟೇ, ಈ ಡೋರ್ಗೆ ಇದು ಕುತ್ ಬರ್ತಾ ಇದೆ. ಇದು ವಾಯುವ್ಯದಲ್ಲಿರ್ತಕ್ಕಂಥ ಬೆಡ್ರೂಮ್. ನೋಡಿ, ಇದು ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾರ್ನರ್ 4.5 ಇಂಚು ಅಥವಾ 9 ಇಂಚು ಗೋಡೆ ಇರಬೇಕು. ಅವ್ರಿಗೆ ಹೇಳಿದ್ದೀನಿ ಈಗ ಇದನ್ನು ಮಾಡೋದಕ್ಕೆ. ನಿಮ್ಗೆಲ್ಲರೂ ಕೇಳ್ತಾ ಇರ್ತೀರ ಕುತ್ತಂದ್ರೆ ಏನಂತ. ನೋಡಿ, ಎಕ್ಸಾಕ್ಟ್ ಇದ್ರ ಆಪೋಸಿಟ್ ನಮ್ಗೆ ವಿಂಡೋ ಇರಬೇಕು ಅಥವಾ ಪೂರ್ತಿ ಗೋಡೆ ಇರಬೇಕು. ಇಲ್ಲೇನಾಯಿತು, ಇದು ನೋಡಿ 0 ಮಾಡಿ ಕಟ್ಟಿದ್ದಾರೆ, ಬಾಗಿಲು ಕೊಟ್ಟಿದ್ದಾರೆ. ಇಲ್ಲಿ ಏನು ಬಂತು, ಇಲ್ಲಿ ನಮಗೆ 1.5 ಅಡಿ ಗೋಡೆ ಬಂತು. ಅವಾಗ ಏನಾಗುತ್ತೆ, ನಮಗೆ ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ನೋಡಿ, ಡೋರ್ಗೆ ಆಪೋಸಿಟು ಅರ್ಧ ಗೋಡೆ ಅರ್ಧ ಕಿಟಕಿ ಬರಬಾರ್ದು. ಆ ಡೋರ್ ಏನಿದೆಯೋ ಇಲ್ಲಿಂದನೇ ವಿಂಡೋ ಸ್ಟಾರ್ಟ್ ಆಗಬೇಕಿತ್ತು. ಇಲ್ಲ ಅಂದರೆ ಈ ಡೋರ್ ಆದಮೇಲೆ ವಿಂಡೋ ಸ್ಟಾರ್ಟ್ ಆಗಬೇಕು. ಈ ಥರ ಇದ್ದಾಗ ನಮಗೆ ಕುತ್ತು ಅಂತ ಬರ್ತದೆ. ಇದನ್ನ ಇವಾಗ ಈ ಡೋರ್ ಯಾವ ರೀತಿಯಲ್ಲಿ ಕಾಲಮ್ ಬಾಕ್ಸ್ ಬಂದಿದೆ, ತೆಗೆಯೋದಕ್ಕಾಗಲ್ಲ. ಈ ಡೋರ್ ಅಂತ ಕಟ್ಕೊಂಡು ಇದರಿಂದ ಈ ಕಡೆಗೆ ವಿಂಡೋ ದೊಡ್ಡದು ಮಾಡಿ ಅಂತ ಹೇಳಿದ್ದೀನಿ. ಇದು ಆಗಿದೆ ನಮಗೆ. ನೋಡಿ, ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮು ವಾಯುವ್ಯದಲ್ಲಿ ಕೊಟ್ಟಿದ್ದೀವಿ. ನೋಡಿ, ಇದು ಕಾಮನ್ ಟಾಯ್ಲೆಟ್ ರೂಮು ವಾಯುವ್ಯದಲ್ಲಿ ಕೊಟ್ಟಿದ್ದೀವಿ. ಇದು ಅಷ್ಟೇ, ಇಲ್ಲಿ ಪಿಂಜಿ ಬರಬೇಕಿತ್ತು. ಇದು ಅಷ್ಟೇ ನೋಡಿ, ಡೋರ್ಗೆ ಆಪೋಸಿಟ್ ಕುತ್ತು ಬರ್ತಾ ಇದೆ ವಿಂಡೋ. ಈ ಡೋರ್ ಆಪೋಸಿಟ್ ಈ ಕಡೆ ತೋಳಿ ಅಂತ ಹೇಳಿದಿರಿ. ಇದು ಮಾಸ್ಟರ್ ಬೆಡ್ರೂಮ್. ನಮಗೆ ಒಳಗಡೆ ಬಂದರೆ ಇದು ವಾಶ್ರೂಮ್ ಬರುತ್ತೆ. ಆ ಕಡೆ ನಮಗೆ ಕತ್ಲಿದೆ, ಹಾಗಾಗಿ ಕಾಣಲ್ಲ. ಅದು ಡ್ರೆಸ್ಸಿಂಗ್ ಏರಿಯಾ, ಇದು ವಾಶ್ರೂಮ್ ಬರ್ತಾ ಇದೆ.
ತುಂಬ ಜನ ನೈಋತ್ಯದಲ್ಲಿರ್ತಕ್ಕಂಥ ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ ದಕ್ಷಿಣದಲ್ಲಿ ಕಿಟಕಿಯಲ್ಲಿ ಬರಬೇಕು ಅಂತ ಕೇಳ್ತೀರಾ. ನೋಡಿ, ಇದು ದಕ್ಷಿಣ ಆಗ್ನೇಯದಲ್ಲಿ ಬರಬೇಕು, ದಕ್ಷಿಣ ನೈಋತ್ಯದಲ್ಲಿ ಬರಬಾರ್ದು. ಇದು ಇನ್ನೂ ಆ ಕಾರ್ನರ್ ಹೋಗ್ಬೇಕಿತ್ತು, ನಾವು ಬರೋ ಅಷ್ಟೊತ್ತಿಗೆ ಕಾಲಮ್ ಬಾಕ್ಸ್ ಬಂದಿದೆ, ಹಾಗಾಗಿ ಅದ್ರ ಪಕ್ಕದಲ್ಲಿ ಇಡಿಸಿದ್ದೀವಿ. ನೋಡಿ, ಅರ್ಧದಿಂದ ಆ ಕಡೆ ಹೋಗ್ಲಿಲ್ಲ ವಿಂಡೋ, ಅರ್ಧದಿಂದ ಆ ಕಡೆ ಹೋದ್ರೆ ನಮಗೆ ನೆಗೆಟಿವ್ ಬರ್ತದೆ ಒಳಗಡೆ. ದಕ್ಷಿಣ ನೈಋತ್ಯದಲ್ಲಿ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರಬಾರ್ದು, ಕವರ್ ಇರೋ ಥರ ಮಾಡಬೇಕು. ಅದಕ್ಕೆ ನೋಡಿ, ನಾವು ಅದನ್ನು ಆದಷ್ಟು ಗಾಳಿ ಬೆಳಕು ಅವಾಯ್ಡ್ ಮಾಡಿದ್ದೀವಿ. ನಮಗೆ ದಕ್ಷಿಣ ಮಧ್ಯಭಾಗದಲ್ಲಿ, ಮನೆಯ ದಕ್ಷಿಣ ಮಧ್ಯಭಾಗದಲ್ಲಿ ಮೆಟ್ಲು ಬಂದಾಗ ಇದು ಆ್ಯಂಟಿ ಕ್ಲಾಕ್ ವೈಸ್ ಬರಬೇಕು. ಏನಕ್ಕೆ ಅಂತ ನಾನು ನಿಮ್ಗೆ ಕಾರಣ ಕೊಡ್ತೀನಿ. ನೋಡಿ, ಇಲ್ಲಿ ಬರೋ ಅಂಥ ಸ್ಟಾರ್ಟಿಂಗ್ ಮೆಟ್ಲು ಇಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದಾಗ ನಾವೇನು ಮಾಡ್ತೀರಿ, ಕ್ಲಾಕ್ ವೈಸ್ ಹತ್ತೀರಿ. ನಮ್ಗೆ ತೊಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಕ್ಲಾಕ್ ವೈಸ್ ಹತ್ತಬೇಕಾದ್ರೆ ಇಲ್ಲಿ ಈ ಲ್ಯಾಂಡಿಂಗ್ ಏನಿದೆಯಲ್ಲ, ಇದು ಇಲ್ಲಿ ಬಂದರೆ ನಮಗೆ ಪೂರ್ವದಲ್ಲಿ ಭಾರ ಬಿದ್ದಾಗುತ್ತೆ. ಮೊದಲನೇ ಪಾಯಿಂಟು. ಎರಡನೇದು ಏನಾಗುತ್ತೆ, ಮೇಲಕ್ಕೆ ಹೋದಾಗ ನೈಋತ್ಯದಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತೀರಿ, ಅದು ತಪ್ಪು. ಹಾಗಾಗಿ ನಾನೇನು ಹೇಳ್ತೀನಿ, ದಕ್ಷಿಣ ಮಧ್ಯಭಾಗದಲ್ಲಿ ಬಂದಾಗ ಆ್ಯಂಟಿ ಕ್ಲಾಕ್ ವೈಸ್ ಕಡೆ ಅಂತ. ನೋಡಿ, ಪೂರ್ವದಲ್ಲಿ ಭಾರ ಬೀಳ್ತಾ ಇಲ್ಲ, ಅರ್ಧದಿಂದ ಈ ಕಡೆ ಪಶ್ಚಿಮದಲ್ಲಿ ಮಾಸ್ಟರ್ ಬೆಡ್ರೂಮ್ ಕಡೆ ಭಾರ ಬೀಳ್ತಾ ಇದೆ. ಇದಾದಮೇಲೆ ಇಲ್ಲಿಂದ ಹತ್ಕೊಂಡು ನಾನು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೇಲೆ ಹೋದರೆ ಅರ್ಧದಿಂದ ದಕ್ಷಿಣ ಆಗ್ನೇಯ ಕಡೆಯಿಂದ ಮೇಲೆಗೆ ಎಂಟ್ರಿ ಆಗ್ತೀರಿ, ಉಚ್ಚ ಸ್ಥಾನದಿಂದ ಎಂಟ್ರಿ ಆಗ್ತೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮೆಟ್ಲುಗಳನ್ನ ಕೊಡಬೇಕು. ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಕ್ಲಾಕ್ ವೈಸೋ ಆ್ಯಂಟಿ ಕ್ಲಾಕ್ ವೈಸೋ ಅನ್ನೋದು ಡಿಸೈಡ್ ಮಾಡಬೇಕಾಗುತ್ತೆ. ಮಧ್ಯಭಾಗದಿಂದ ನಾನು ಆ್ಯಂಟಿ ಕ್ಲಾಕ್ ವೈಸಲ್ಲಿ ದಕ್ಷಿಣ ಆಗ್ನೇಯದಿಂದ ಮೇಲಕ್ಕೆ ಯಾವ ರೀತಿ ಎಂಟ್ರಿ ಆಗ್ತೀನಿ ಅಂತ ನೋಡ್ಕೊಳ್ಳಿ. ಒಂದು. ಎರಡನೇದು ಮೆಟ್ಲು ಎಷ್ಟು ಬರಬೇಕು ಅಂತ ನೋಡಿ. ಇದು ಇದೆಯಲ್ಲ, ಇದು ಲೆಕ್ಕ ಇಲ್ಲ, ಇದು ಗ್ರಾನೈಟ್ ಹಾಕೋ ಲೆವೆಲ್ಗೆ ಬರ್ತದೆ. ಹಾಗಾಗಿ ನಮಗೆ ಇದು ಲೆಕ್ಕ ಇಲ್ಲ. ನೋಡಿ, ಇಲ್ಲಿಂದ ಲಾಭ ನಷ್ಟ, 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 ಲಾಭ ನಷ್ಟ. ಫಸ್ಟ್ ಫ್ಲೋರ್ಗೆ ಬಲಗಾಲು ಬರಬೇಕು, ಇದು ಲಾಭ. ಈಗ ಮೆಟ್ಲು ಎಷ್ಟು ಬರಬೇಕು ಅಂತ ನೋಡಿದ್ರೆ, ನೆಕ್ಸ್ಟ್ ನಾನು ಆಗಲೇ ಹೇಳಿದಾಗ ನೋಡಿ, ಆ್ಯಂಟಿ ಕ್ಲಾಕ್ ವೈಸಿಂದ ಬಂದಾಗ ಇದು ಮಾಸ್ಟರ್ ಬೆಡ್ರೂಮ್ ಇರ್ತಕ್ಕಂಥ ಜಾಗ, ಇದು ಬಂದು ಪಶ್ಚಿಮ, ಇದು ಬಂದು ಪೂರ್ವ. ನೋಡಿ, ಅರ್ಧದಿಂದ ಈ ಕಡೆಗೆ ಉಚ್ಚ ಸ್ಥಾನದಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತೀರಿ. ಇಲ್ಲಿ ಕ್ಲಾಕ್ ವೈಸ್ ಕೊಟ್ಟರೆ ಅರ್ಧದಿಂದ ನಾವು ನೈಋತ್ಯದ ಕಡೆಯಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಕ್ಲಾಕ್ ವೈಸಾ ಅಥವಾ ಆಂಟಿ ಕ್ಲಾಕ್ ವೈಸಾ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಫಸ್ಟ್ ಏನಪ್ಪ ಅಂದರೆ, ನಾನು ಫಸ್ಟು ಈ ಹಳೆ ಮನೆ ಇದ್ದಾಗ ಕರೆಸಿದ್ರು, ಆಮೇಲೆ ಕಾರಣಾಂತರಗಳಿಂದ ಅವರು ಬೇರೆಯವ್ರ ಹತ್ರ ಪ್ಲ್ಯಾನ್ ಮಾಡಿಸ್ಕೊಂಬಂದಿದ್ರು. ಅದು ಯಾವ ರೀತಿ ಮಾಡಿಸಿದ್ರು ಅಂದರೆ, ನೋಡ್ರಿ, ಈ ಕಾಲಮ್ ಬಾಕ್ಸ್ ಇದೆಯಲ್ಲ, ಇದು ನಾರ್ತು, ಇಲ್ಲಿಂದ ಮಾತ್ರ ಪೋರ್ಟಿಕ ತೊಗೊಂಡಿದ್ರು ಎಲ್ ಶೇಪಲ್ಲಿ, ಈ ಕಾಲಮ್ ಬಾಕ್ಸ್ ತನಕ ಇಲ್ಲಿಂದ ಎಲ್ ಶೇಪ್ ತೊಗೊಂಡಿದ್ರು. ವಾಯುವ್ಯ ಅಗ್ನಿ ಮೂಲೆ ಕಟ್ಟಾಗಿತ್ತು. ಅವಾಗ ಅವ್ರ ಕೆಲಸ ನಿಂತೋದ್ಮೇಲೆ ಮತ್ತೆ ನಾನು ಬೆಂಗಳೂರು ಕೊಡ್ಕೊಂಬಂದು ನನಗೆ ಕರ್ಕೊಂಬಂದು, ಆಮೇಲೆ ನಾನು ನೋಡಿ ಇದನ್ನು ಸ್ಕ್ವಯರ್ ಮಾಡ್ತಿದ್ದೆ. ಅಂದರೆ ಅಗ್ನಿ ಮೂಲೆಯೂ ಕಟ್ಟಾಗಲಿಲ್ಲ, ಈ ಕಡೆ ವಾಯುವ್ಯನೂ ಕಟ್ಟಾಗಿಲ್ಲ. ನೋಡಿ, ಬಾಕ್ಸ್ ಅಥವಾ ರೆಕ್ಟಾಂಗಲ್ ಬಂತು. ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ. ನೋಡಿ, ಇವ್ರಿಗೆ ದೇವಮೂಲೆ ಭಾರ ಬೀಳ್ತಿದ್ದಂಗೆ ಕೆಲಸ ಸ್ಲೋ ಆಯಿತು. ಇವ್ರು ಇಮ್ಮಿಡಿಯೇಟ್ಲಿ ಎಚ್ಚೆತ್ಕೊಂಡ್ರು, ಬಂದರು, ನಾನು ಹುಡ್ಕೊಂಬಂದರು, ಮತ್ತೆ ಕರ್ಕೊಂಬಂದರು. ಸರ್ ಆಯಿತು, ಏನೋ ತಪ್ಪಾಗ್ಬಿಟ್ಟಿದೆ, ಬಂದು ನಮಗೆ ಸರಿಪಡಿಸ್ಕೊಡಿ ಅಂತ. ಇನ್ನು ಕೆಲವ್ರು ಏನು ಮಾಡ್ತೀರಾ, ವರ್ಷಾನುಗಟ್ಟಲೆ ನಿಂತೋಗಿರುತ್ತೆ. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ, ಹೊಟ್ಟೆ ಉರಿತಾ ಇರುತ್ತೆ ನನಗೆ. ಎತ್ತರಿಗೆ ಬೆಳೆದ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡಿ ಲೋನ್ ಮಾಡಿಸಿ ನಮ್ಮನ್ನು ಬೀದಿಗೆ ತಂದು ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಕೆಲಸ ಸ್ಲೋ ಆಗೋಕ್ಕೆ ನೀವು ವಾಸ್ತವನ ಹತ್ರಕ್ಕೆ ಹೋಗಬೇಕು. ಸರ್ ಸ್ಲೋ ಆಗ್ತಾಯಿದೆ ಬನ್ನಿ ಅಂತ. ಇದಾದಮೇಲೆ ಈಗ ನಾನು ಇಲ್ಲಿಂದ ವಿಷಯಕ್ಕೆ ಬರ್ತೀನಿ. ಮತ್ತು ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, ಮೊದಲನೇ ಕೋರ್ಸ್ ಕರೆಸಿ. ಏನಕ್ಕೆ ಅಂದರೆ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ, ನಾವು ಏನೇ ಪ್ಲ್ಯಾನಲ್ಲಿ ಕೊಟ್ಟರು ಕೂತಿರುತ್ತೆ. ಹಾಗಾಗಿ ಅದನ್ನು ತಿದ್ದುಬಿಟ್ಟು ಹೋಗ್ಬಿಡ್ತೀರಿ. ನೋಡಿ, ಇವರು ಒಂದು ಕೋರ್ಸ್ ಕೆಲಸ ಆಗ್ತಿದ್ದಂಗೆ ನೋಡಿ ಈಗ ನನ್ನನ್ನು ಕರೆಸಿದ್ದಾರೆ. ಇವಾಗ ಏನೇ ತಪ್ಪಿದ್ರೂ ತಿದ್ದಿದಾಗ ಮೊದಲನೇ ಪಾದ ತಪ್ಪಾಯಿತು ಅಂದರೆ ಪ್ರತಿ ಸ್ಟೆಪ್ಪು ತಪ್ಪಾಗ್ತಾ ಇರ್ತದೆ. ಅದಕ್ಕೆ ಮೊದಲನೇ ಹೆಜ್ಜೆ ಕರೆಕ್ಟಾಗಿಟ್ಟರೆ ಅದ್ರ ಮೇಲೆ ಅವ್ರು ಕಟ್ಕೊಂಡು ಹೋಗ್ಬಿಡ್ತಾರೆ. ಇದು ನನಗೆ ಇಲ್ಲಿ ಕರೆಸ್ತಾ ಇರೋದು 3ನೇ ಸರಿ, ಎಲ್ಲಿಗೆ, ಮಡಿಕೇರಿಗೆ. ಇಲ್ಲಿ ಬಂದು ನೋಡಿ, ಇದು ಲಿವಿಂಗ್ ಏರಿಯಾ ಬಂತು. ಈ ಲಿವಿಂಗ್ ಏರಿಯಾದಲ್ಲಿ ನೋಡಿ, ಸೌತಲ್ಲಿ ನಮಗೆ ಮೆಟ್ಲು ಬಂತಲ್ವಾ, ಇಲ್ಲಿ ನೋಡಿ, ಇದನ್ನೇ ನಾನು ಹೇಳೋದು. ಬನ್ನಿ ನೋಡಿ, ಇಲ್ಲಿ ಮೋಲ್ಡ್ ಕಟ್ಟಾಗುತ್ತೆ. ಮೋಲ್ಡ್ ಕಟ್ಟಾದಾಗ ಇಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಹೆಂಗೆ ಮೋಲ್ಡ್ ಕಟ್ಟಾಗ್ಬಿಡುತ್ತೆ ಸರ್, ಹೆಂಗೆ ವೆಯ್ಟ್ ಕಡಿಮೆ ಆಗಿಬಿಡುತ್ತೆ ಅಂತ ಕೇಳ್ತೀನಿ. ನೋಡಿ, ಇದು ಮೋಲ್ಡ್ ಫಸ್ಟ್ ಏನಂದರೆ ಓಲ್ ಆಯಿತು, ಇಲ್ಲಿ ಮೋಲ್ಡ್ ಇಲ್ಲ, ಇಲ್ಲಿ ವೆಯ್ಟ್ ಕಡಿಮೆ ಆಯಿತು. ಸೊ ಇಲ್ಲೇನಾಯಿತು ನೋಡಿ, ಇಲ್ಲಿ ಮೋಲ್ಡ್ ಇದೆ, ನಾರ್ತಲ್ಲಿ ಮೋಲ್ಡ್ ಇದೆ. ಅವಾಗ ಏನಾಯಿತು, ನಮಗೆ ನಾರ್ತಲ್ಲಿ ಭಾರ ಬಿತ್ತು. ನಾರ್ತಲ್ಲಿ ಭಾರ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಭಾರ ಕಡಿಮೆ ಇರಬೇಕು. ಯಾವಾಗ ದಕ್ಷಿಣ ನಾವು ಕಟ್ ಮಾಡ್ತೀರಿ ಅಲ್ಲಿ ವೆಯ್ಟ್ ಕಡಿಮೆ ಆಗ್ತದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವಾಗ ನಾವು ಇಲ್ಲಿ ಕಟ್ ಮಾಡಬೇಕಾಗ್ತದೆ. ಅವ್ರಿಗೆ ಹೇಳಿದ್ದೀವಿ, ಮಾರ್ಕ್ ಮಾಡಿ ಕೊಟ್ಟಿದ್ದೀರಿ ಕಟ್ ಮಾಡೋದಕ್ಕೆ. ಇಲ್ಲಿ ಕಟ್ ಮಾಡಿದಾಗ ದಕ್ಷಿಣನೂ ಕಟ್ಟಿಂಗ್ ಇರುತ್ತೆ, ಇಲ್ಲೂ ಕಟ್ಟಿಂಗ್ ಇರುತ್ತೆ, ಎರಡು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದಾದಮೇಲೆ ನಮಗೆ ನೋಡಿ, ಇಲ್ಲಿಗ ಈಸ್ಟು ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂದಿದೆ. ಅದರ ಆಪೋಸಿಟ್ಟು ಇಲ್ಲಿ ದೊಡ್ಡದೊಂದು ಡೋರ್ ವಿಂಡೋ ಕೂಡ ಕೇಳಿದ್ವಿ. ವಿಂಡೋ ಆದಮೇಲೆ ಇಲ್ಲಿ
ನಮಗೆ ಆ ಮೆಟ್ಲು ಮಧ್ಯ ಲ್ಯಾಂಡಿಂಗ್ ಗ್ಯಾಪ್ ಎಲ್ಲ ಸೇರಿ 9 ಅಡಿ ಇದೆ. ಇಲ್ಲಿ 9 ಅಡಿದು ದೊಡ್ಡದು ವಿಂಡೋ ಕೊಡೋಕೆ ಹೇಳಿದ್ರಿ. ಅದಾದಮೇಲೆ ನೋಡಿ ಮೇನ್ ಡೋರ್ ಅಪೋಸಿಟ್ಟು ರೂಮ್ ಡೋರ್. ಓಕೆನಾ? ಅದಾದಮೇಲೆ ನೋಡಿ ಇಲ್ಲಿ ಬನ್ನಿ, ತಪ್ಪು ತೋರಿಸ್ತೀನಿ ನಿಮಗೆ, ಹತ್ರ ಬನ್ನಿ. ನೋಡಿ ಇಲ್ಲಿ ಬಾಲ್ಕನಿಗೆ ಡೋರ್ ಕೊಟ್ಬಿಟ್ಟಿದ್ರು. ಟೋಟಲ್ ಮನೆಗೆ ನಮಗೆ ಆ ಕಡೆಯಿಂದ ತೋರ್ಸಪ್ಪ. ನೋಡಿ ಇದು ಪೂರ್ವ, ಇದು ಉತ್ತರ, ಇದು ಉತ್ತರ ವಾಯುವ್ಯದಲ್ಲಿ ಬಾಲ್ಕನಿಗೆ ಡೋರ್ ಕೊಟ್ಟಿದ್ರು. ನೋಡಿ ಕಾಣ್ತಾ ಇದೆ. ಈಗ ಬಂದು ನಾನು ಹಾಕ್ಸಿದ್ದೀನಿ. ಇದೆಲ್ಲ ಮೊದಲೇ ಕಟ್ಟಿದ್ದು. ಇದೇ ಕಾರಣಕ್ಕೋಸ್ಕರನೇ ನಾವು ಮೊದಲನೇ ಕೋರ್ಸ್ ಇದ್ದಾಗೆ ಕರ್ಸ್ಕೊಳ್ಳಿ ಅಂತ ಹೇಳೋದು. ಇದನ್ನು ಉತ್ತರ ವಾಯುವ್ಯ ಡೋರ್ನ ಕ್ಯಾನ್ಸಲ್ ಮಾಡಿ ಈಗ ಇಲ್ಲಿ ನಾನು ವಿಂಡೋ ಕೂಡ ಕೇಳಿದ್ದೀನಿ. ಇದಾದಮೇಲೆ ನಾನು ಕೆಳಗಡೆ ಹೇಳಿದಾಗ ಯಾವ ರೀತಿ ಇತ್ತು ನೋಡಿ, ಇದು ವಾಶ್ರೂಮ್ ಬರ್ತದೆ. ಇದು ವಾಶ್ರೂಮು ನಾರ್ತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಬೆಡ್ರೂಮ್ಗೆ, ಆ ಬೆಡ್ರೂಮಲ್ಲಿ ನಾರ್ತ್ ವೆಸ್ಟ್ಗೆ ವಾಶ್ರೂಮು. ಇದು ಡ್ರೆಸ್ಸಿಂಗ್ ಏರಿಯಾ ಬರ್ತದೆ. ಇದು ವಾಯುವ್ಯದಲ್ಲಿ ಇರ್ತಕ್ಕಂಥ ರೂಮ್, ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ಗೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂದಿದೆ. ಇದಾದಮೇಲೆ ಒಳಗಡೆ ಬಂದರೆ ನಮಗೆ ಇಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗತ್ತಾರೆ. ಇದಾದ ಮೇಲೆ ನಮಗೆ ಇದು ಡ್ರೆಸ್ಸಿಂಗ್ ಏರಿಯಾ ಬರ್ತದೆ. ಇದು ವಾಶ್ರೂಮ್ ಬರ್ತದೆ. ಈ ವಾಶ್ರೂಮ್ಗೆ ಡ್ರೆಸ್ಸಿಂಗ್ ಏರಿಯಿಂದ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಒಂದು ಕಲ್ಲಾಗಿ ಸಿಗುತ್ತೆ. ಇದು ನಮಗೆ ವಾಶ್ರೂಮ್ ಬರ್ತದೆ. ಓಕೆನಾ? ಇದಾದಮೇಲೆ ನಮಗೆ ಈ ಬೆಡ್ರೂಮ್ ಡೋರ್ ಇದೆ ಅಲ್ವಾ, ಈ ಬೆಡ್ರೂಮ್ ಡೋರ್ ಆಪೋಸಿಟ್ಟು ಈ ಅಗ್ನಿ ಮೂಲೆಯಲ್ಲಿ ಇನ್ನೊಂದು ರೂಮ್ ಕೊಟ್ಟಿದ್ರು. ಹಿಂಗೆ ಸ್ಟ್ರೈಟ್ ಬಂತು ನೋಡಿ, ಎಕ್ಸಾಕ್ಟ್ ಎಲ್ಲೂ ಕೂತ್ ಬರೋಲ್ಲ. ಇಲ್ಲಿ ಬಂತಲ್ವಾ, ಇಲ್ಲೇ ಅವ್ರು ತಪ್ಪು ಮಾಡಿದ್ರು. ಏನು ಮಾಡಿದ್ರು ಅಂತ, ಇದೊಂದು ರೂಮ್ ಇದೆಯಲ್ಲ, ಇದಕ್ಕೆ ಈ ರೂಮ್ಗೆ ಈಶಾನ್ಯದಿಂದ ಡೋರು ಇಲ್ಲಿ ಕೊಟ್ಟಿದ್ರು. ಇದು ಅಷ್ಟೇ, ಟೋಟಲ್ ಮನೆಗೆ ತೊಗೊಂಡಾಗ ಅಗ್ನಿಮೂಲೆ ಬರುತ್ತೆ ಅಂತ ಇದನ್ನು ಕ್ಲೋಸ್ ಮಾಡಿಸಿದ್ರಿ. ಇದೇ ಕಾರಣಕ್ಕೋಸ್ಕರನೇ ಹಂತದಲ್ಲಿ ಒಂದೊಂದು ಹಂತದಲ್ಲಿ ಕರೆಸ್ಕೊಳ್ಳಿ ಅಂತ ಹೇಳೋದು. ಎಲ್ಲ ಆದಮೇಲೆ ಕರೆಸ್ಕೊತೀರ, ಅವಾಗ ಬಂದು ನಾವು ಓಡಿಸ್ತೀರಿ. ಇಲ್ಲಿ ಪಕ್ಷಿಗಳ ಸೌಂಡು ಜಾಸ್ತಿ ಇದೆ, ಮತ್ತು ನಮಗೂ ಬಿಸಿಲಿದೆ, ವಾಯ್ಸ್ ಸ್ವಲ್ಪ ಏರುಪೇರು ಆಗ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಇದು ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಮನೆ, ಅದಕ್ಕೆ ತಕ್ಕಂತಾದಂಥ ಗಾಳಿ ಬೆಳಕು ಜಾಸ್ತಿ ಒಳಗಡೆ ಬರೋ ಅಂತ ಮಾಡಿ ನೋಡಿ, ಕೆಂಪಿಟ್ಕೆಲ್ ಮಾಡಿ ಪ್ರಕೃತಿಗೆ ಮಡಿಲಲ್ಲಿರ್ತಕ್ಕಂಥದ್ದನ್ನು ಅದಕ್ಕೆ ಮ್ಯಾಚ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ವಾಸ್ತುಕ್ಕೆ ಮಾಡಿಕೊಡ್ತಾ ಇದ್ದೀನಿ. ನಿಮಗೂ ಏನಾದರೂ ವಾಸ್ತುಗೆ ಮನೆ ಬೇಕು ಅಂದರೆ ಖಂಡಿತವಾಗೂ ಸಂಪರ್ಕ ಮಾಡಿ. ಫಸ್ಟ್ ಆಫ್ ಆಲ್ ಏನಂದರೆ, ಇವರು ಆರ್ಕಿಟೆಕ್ಟ್ ರಾಜೇಶ್ ಸರ್ ಅಂದ್ಬಿಟ್ಟು, ಇವರು ನಾವು ಅರ್ಧ ಆದಮೇಲೆ ಬಂದರೂ ನಾವು ಹೇಳಿದ್ದಕ್ಕೆಲ್ಲ ಸಂತೋಷವಾಗಿ ಒಪ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಸರ್ ನಿಮ್ಮ ಅಡ್ರೆಸ್ಸು ಮತ್ತು ಇದು ಹೇಳ್ಬಿಡಿ ಸರ್, ಈ ಪ್ರಾಂತ್ಯದಲ್ಲಿ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ನಂದು ನೇಟಿವ್ ಬಂದು ಮೈಸೂರು. ನಾನು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಪ್ರಾಜೆಕ್ಟ್ಗಳು ಮಾಡ್ತೀನಿ. ಆದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಕೆಲಸ ಮಾಡ್ತೀನಿ. ಆಸ್ ಯುವರ್ ರೆಫರೆನ್ಸ್. ಹೌದು, ನೀವು ಹೆಂಗೆ ಹೇಳ್ತೀರಾ, ನೀವು ಹೆಂಗೆ ಸರ್, ನನಗೆ ಭಾಳ ಖುಷಿ ಆಯಿತು. ಯಾಕೆಂದ್ರೆ ಬೇರೆ ಇಂಜಿನಿಯರ್ಸ್ ಎಲ್ಲ ನಮ್ಗೆ ಅವ್ರು ಒಪ್ಪಲ್ಲ. ಸರ್ ಎಲ್ಲ ಆಗ್ಬಿಟ್ಟಿದೆ ಈಗ ಹೇಳ್ತೀರಾ ಅಂತ ಹೇಳ್ತಾರೆ. ನೀವು ಖುಷಿಯಿಂದ ಸರ್ ಇನ್ನೂ ಏನಾದರೂ ಬೇಕಾದರೂ ಕೇಳಿ ಅಂತ ಹೇಳ್ತೀರಾ. ಹಂಗಾಗಿ ಈಗ ಮಡಿಕೇರಿ, ಮೈಸೂರು ಕಡೆ ಯಾರಾದರೂ ಮನೆ ಕಟ್ಟೋರಿದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಸರ್? ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರ್ 8553251182. ಥ್ಯಾಂಕ್ ಯು ಸರ್. ಇವರು ಬಂದು ನನಗೆ ಪವಿತ್ರ ಕುಮಾರ್ ಅಂದ್ಬಿಟ್ಟು, ಇವರೇ ಈ ಮನೆಯ ಮಾಲೀಕರು. ಸರ್ ನೀವೇನಾದರೂ ನಮ್ಮ ಬಗ್ಗೆ ಕಂಪ್ಲೇಂಟ್ ಇದ್ರು ಹೇಳ್ಬೋದು, ಖುಷಿ ಇದ್ರು ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಸರ್ ನಾವು ಮನೆ ಕಟ್ಟಿದ್ವಿ, ಫಸ್ಟ್ ಒಂದು ಪ್ಲಾನ್ ಮಾಡಿದ್ವಿ. ನಿಮ್ಮನ್ನ ಫಸ್ಟ್ ನಾವು ಮನೆ ಕಟ್ಟಕ್ಕೆ ಮೊದಲೇ ನಾವು ಇಲ್ಲಿ ಕರ್ಸಿದ್ವಿ. ಆಮೇಲೆ ಮತ್ತೆ ಸ್ವಲ್ಪ ಲೇಟ್ ಆಯ್ತು, ಇನ್ನೊಂದ್ಸರಿ ಕರ್ಸತ್ತಿಗೆ ಸ್ವಲ್ಪ ಕೆಲಸ ಆಗ್ಬಿಟ್ಟಿತ್ತು. ಸ್ವಲ್ಪ ಸಮಸ್ಯೆಗಳಾಗಿತ್ತು. ಮತ್ತೆ ಪುನಃ ನಿಮ್ಮನ್ನ ಕರ್ಸ್ಕೊಂಡ ಮೇಲೆ ಮತ್ತೆ ಪುನಃ ತುಂಬಾ ಒಂಥರ ಸಲೀಸಾಗಿ ಹೋಗ್ತಾ ಉಂಟು. ಇವಾಗ ತುಂಬಾ ಖುಷಿ ಆಗ್ತಾ ಉಂಟು. ಇಲ್ಲ ಇವಾಗ ಆಗ್ತಾರೆ, ಏನಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಇವಾಗ. ಇನ್ನೇನಾದ್ರು ಹೇಳೋದಿದೆಯಾ ಸರ್? ನಮ್ಮೆಲ್ಲ ಕಂಪ್ಲೇಂಟ್ ಇದ್ರು ಹೇಳ್ಬೋದು. ಇಲ್ಲ, ಆ ಥರ ಎಲ್ಲ ನೀವು ಬಂದಿರೋದೇ ನಮಗೊಂದು ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.